ನಿಮ್ಮ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದಾರಾ? ಹಾಗಿದ್ರೆ ಇದು ನಿಮಗೆ ಎಚ್ಚರಿಕೆಯ ಸುದ್ದಿ. ನಿಮ್ಮ ಶಾಲೆಯ ಶಿಕ್ಷಕರು ಬಡ್ತಿ ಪಡೆದು ಹೋಗ್ತಾ ಇದ್ದಾರೆ, ಇಲ್ಲವೇ ನಿಮ್ಮ ಶಾಲೆಗೆ ಬಡ್ತಿ ಪಡೆದ ಬೇರೆ ಶಿಕ್ಷಕರು ಬರುವವರಿದ್ದಾರೆ. PhD ಶಿಕ್ಷಕರನ್ನು ಹೈಸ್ಕೂಲ್ ಮತ್ತು HMಗಳ ಇದಕ್ಕೆ ಕ್ಯಾಡರ್ಗಳಿಗೆ ಭರ್ತಿ ಮಾಡುವಂಥ ವ್ಯವಸ್ಥೆಗಳಿಗೆ ರಾಜ್ಯಪತ್ರ ಹೊರಡಿಸಿದ್ದಾರೆ. ಆದರೆ ಅದರಲ್ಲಿ TET ಎಕ್ಸಾಮಿನ ಪರೀಕ್ಷೆಯಲ್ಲಿ ಇದು ಮಾರ್ಕನ್ನು ಅವರು ಹೆಚ್ಚು ತೋರಿಸಿ ಡಿಗ್ರಿ B.Ed ಏನಿದೆ ಅವರಿಗೆ ಅದು ಕಮ್ಮಿ ಮಾಡಿ ತೋರಿಸಿದ್ದಾರೆ. ಒಂದು ಇದೇ ಶಿಕ್ಷಕರ ಸಂಘ ಮತ್ತು ಶಿಕ್ಷಕರ ಸಂಬಂಧಪಟ್ಟವರು TET ಬರೆಯುವುದಿಲ್ಲ ಅಂತೇಳಿ ಈಗಾಗಲೇ ದೆಹಲಿ ಚಾಲೂ ಮಾಡಿದ್ದಾರೆ. ಅದಲ್ಲದೆ ಕಪ್ಪು ಪಟ್ಟಿ ಧರಿಸಿ ಇದು ಮಾಡಿದ್ದಾರೆ. ಆದರೂ ಅವರು TET ಪರೀಕ್ಷೆ ಬರೆಯುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವರನ್ನೇ ಈಗ ಪುನಃ ಮುಖ್ಯೋಪಾಧ್ಯಾಯರ ಭರ್ತಿಯು ಕೂಡ ಇವರನ್ನೇ ಮಾಡ್ತಾ ಇರುವಂಥದ್ದು. ಇದು ಖಂಡಿತ ತಪ್ಪು. ಯಾಕೆಂತ ಹೇಳಿದರೆ ಕನಿಷ್ಠ ಶಿಕ್ಷಕರಿಗೆ ಯಾವುದೇ ಭರ್ತಿ ಸಿಗಲಿ ಅವರಿಗೆ ಕನಿಷ್ಠ ವರ್ಷಕ್ಕೊಮ್ಮೆ ಕೂಡ ನೈಪುಣ್ಯತಾ ಪರೀಕ್ಷೆಯನ್ನು ಮಾಡಬೇಕು. ಅದು ಕೂಡ TET ಎಕ್ಸಾಮ್ ಎನ್ನುವುದು ತುಂಬ ಸುಲಭ ವಿಷಯ. ಅವರ ವಿಷಯವನ್ನು ಇಟ್ಟುಕೊಂಡು 150 ಪ್ರಶ್ನೆಗಳ ಇಟ್ಟುಕೊಂಡು 4 ಬಹು ಆಯ್ಕೆಯ ವ್ಯವಸ್ಥೆ ಮಾಡಿ ಇರುವಂಥದ್ದು. ಅದನ್ನು ಟಿಕ್ ಮಾಡಲಿಕ್ಕೆ ಕೂಡ ನಾವು ರೆಡಿ ಇಲ್ಲ ಅಂತ ಹೇಳುವಂಥವರೇ ಇನ್ನು ಮುಂದಕ್ಕೆ ಶಾಲೆಗಳಿಗೆ ಮುಖ್ಯೋಪಾಧ್ಯಾಯರಾಗಿ ಇದೇ ಶಿಕ್ಷಕರು ಮತ್ತು ಹೈಸ್ಕೂಲ್ಗಳಿಗೆ ಶಿಕ್ಷಕರಾಗಿ ಹೋಗುವಂಥದ್ದು. ಇದು ದುರಂತ, ನಮ್ಮ ರಾಜ್ಯದ ಅಥವಾ ದೇಶದ ಮಕ್ಕಳ ದುರಂತ. ಯಾಕೆಂತ ಹೇಳಿದರೆ ಮಕ್ಕಳಿಗೆ ಶಿಕ್ಷಣ ಕೊಡುವಂಥವರೇ ನಾವು ರೆಡಿ ಇಲ್ಲ ಯಾವುದಕ್ಕೂ ಪರೀಕ್ಷೆಗೆ. ಈ ಮಕ್ಕಳನ್ನು ಪರೀಕ್ಷೆ ಮಾಡಲಿಕ್ಕೆ ಯಾವ ರೀತಿ ಇವರು ರೆಡಿ ಇರ್ತಾರೆ ಅಥವಾ ಸಮರ್ಪಕರಾಗಿದ್ದಾರೆ ಎನ್ನುವಂಥದ್ದು ಈಗ ಪ್ರಶ್ನೆಗಳು. ಇದಕ್ಕೆ ಆಕ್ಷೇಪಣೆ ಇದ್ರೆ ಒಂದು 15 ದಿನದ ಒಳಗೆ ಸಲ್ಲಿಸಲಿಕ್ಕೆ ಯಾರಿಗಾದರೂ ಅವಕಾಶ ಇದೆ. ಇದರ ಬಗ್ಗೆ ಎಲ್ಲರೂ ಸ್ವಲ್ಪ ಗಮನ ಕೊಟ್ಟು ಸಾಧ್ಯ ಇರುವವರು ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಅಂದರೆ ಅವ್ರೇನು ಕೇಳಿದ್ದಾರೆ ಅಂತಂದರೆ 15 ದಿನಗಳ ಒಳಗೆ ಆಕ್ಷೇಪಣೆ ಅಥವಾ ಸಲಹೆ ಇದ್ರೆ ಸಹ ಅವರು ಸ್ವೀಕರಿಸ್ತಾರೆ ಅಂತ ಹೇಳಿದ್ದಾರೆ. ಸೊ ನೇರವಾಗಿ ಸಲ್ಲಿಸಬಹುದು. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, 6ನೇ ಮಹಡಿ, ಮಹಡಿಗಳ ಕಟ್ಟಡ, ಅಂಬೇಡ್ಕರ್ ವೀತಿ, ಬೆಂಗಳೂರು, ಇಲ್ಲಿಗೆ ನೇರವಾಗಿ ಸಲ್ಲಿಸಬಹುದು. ಪತ್ರ ಮುಖೇನ ಅವರು ಸ್ವೀಕರಿಸ್ತಾರೆ. 1ರಿಂದ 5ನೇ ತರಗತಿಗೆ ಪಾಠ ಮಾಡ್ತಾ ಇರೋ ಶಿಕ್ಷಕರಿಗೆ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ ಪ್ರಮೋಷನ್ ಕೊಡುವುದಾದ್ರೆ, ಅವರನ್ನ ಮುಖ್ಯ ಶಿಕ್ಷಕರನ್ನಾಗಿ ಮಾಡುವುದಾದ್ರೆ ಅವರ ಸಾಮರ್ಥ್ಯವನ್ನ ಪರೀಕ್ಷೆಗೆ ಒಳಪಡಿಸಲೇಬೇಕು ಎಂದು STMC ಕಮಿಟಿಯ ರಾಜ್ಯ ಸಮಿತಿ ಹೇಳ್ತದೆ. ಯಾಕಂದ್ರೆ ಆಯ್ಕೆಗಳ ವಿಧಾನ ಇನ್ನೊಂದು ಸ್ವಲ್ಪ ಕಠಿಣವೇ ಆಗಬೇಕೇ ಹೊರತು ಸಡಿಲ ಅಲ್ಲ. ಯಾಕೆಂದರೆ ಎಲ್ಲಿಯೋ ಒಂದು ಕೊರತೆ ಇದೆ, ತರಬೇತಿಯಲ್ಲಿ ಆಯ್ಕೆಯಲ್ಲಿ ಕೊರತೆ ಇರುವ ಕಾರಣವೇ ಶಿಕ್ಷಣದ ಗುಣಮಟ್ಟ ಇವಾಗ ಕುಸಿದಿದೆ. ಸರ್ಕಾರಿ ಶಾಲೆಗೋಸ್ಕರ ಹೋರಾಡುವ ಪರಿಸ್ಥಿತಿ ಬಂದಿದೆ. ಒಂದು ವೇಳೆ ಆಯ್ಕೆಯ ಮಾನದಂಡಗಳಲ್ಲಿ ಅಥವಾ ಅವರ ಒಂದು ಮೌಲ್ಯಮಾಪನದ ಮಾನದಂಡದಲ್ಲಿ ಅಥವಾ ಒಂದು ವಾರ್ಷಿಕವಾಗಿ ಏನು ಬಡ್ತಿಯನ್ನು ಕೊಡ್ತಾರೋ, ಏನು ಅವರಿಗೆ ವೇತನ ಹೆಚ್ಚು ಏನೋ ಇರ್ತದೆ, ಸರ್ಕಾರಿ ನೌಕರರಿಗೆ ಒಂದು ಫೆಸಿಲಿಟೀಸ್, ಅದು ಅವರ ಹಕ್ಕು. ಅದರ ಜೊತೆಗೆ ಅವರ ಕೆಲಸದ ಗುಣಮಟ್ಟವನ್ನು ಸಹ ಅಳೆಯುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಇದು ನಿಜವಾಗಿ ಸಹ ಒಂದು ಬದಲಾವಣೆಯನ್ನು ತರಬಹುದಾದಂತಹ ತಿದ್ದುಪಡಿ ಆಗ್ತದೆ. ಆ ಬದಲಾವಣೆ ಪಾಸಿಟಿವಾ ನೆಗೆಟಿವಾ ಅಂದರೆ ಉತ್ತಮವಾಗಿ ಅಥವಾ ನಮಗೆ ಯಾವ ರೀತಿ ಅದು ಹೊಡಿತದೆ ಅಂತ ಹೇಳುವಂಥದ್ದು ಮುಂದಿನ ಜನಾಂಗಗಳು ಸಫರ್ ಆಗುವಾಗಲೇ ಗೊತ್ತಾಗುವಂಥದ್ದು. ಯಾಕೆಂದರೆ ಇದು ಸರ್ಕಾರಿ ಶಾಲೆಗಳು ಅಂತ ಬಂದಾಗ ನಮ್ಮ ಭಾರತ ದೇಶದ ಬೆನ್ನೆಲುಬು ಏನು ಗ್ರಾಮಗಳು ಅಂತ ಇದೆ, ಈ ಗ್ರಾಮೀಣ ಭಾಗದಲ್ಲೇ ಹೆಚ್ಚು ಇರುವಂಥದ್ದು. ಸೊ ಎಲ್ಲ ಹೊಡೆತಗಳು ನೇರವಾಗಿ ಅಲ್ಲಿನ ಜನಾಂಗ, ಅಲ್ಲಿನ ಯುವಜನರು ಅವರು ಬೆಳೆಯುವ ರೀತಿಯ ಮೇಲೆ ಇದು ನೇರವಾಗಿ ಪರಿಣಾಮ ಬೀಳ್ತದೆ. ಯಾಕಂದರೆ 150 ಪ್ರಶ್ನೆ, ಅದರಲ್ಲಿ 4 ಅಂಶಗಳಿದೆ. ಆ 4ಅನ್ನು ಟಿಕ್ ಮಾಡಲಿಕ್ಕೆ ಆಗದೇ ಇರುವಂಥವರು ಇವರು ನಮ್ಮ ಈಗ ನಾವು ನಮ್ಮ ಇದರಲ್ಲಿ ನಾವು ನಮ್ಮ ಬೇಡಿಕೆಗಳನ್ನ ಏನಿಟ್ಟಿದ್ದೇವೆ ಅಂತ ಹೇಳುವಂಥದ್ದು, ನಮ್ಮ ಮಕ್ಕಳಿಗೆ ಶಿಕ್ಷಕರಾಗಿರುವವರು ಯಾರೇ ಆಗಲಿ ಅವರು ನೈಪುಣ್ಯತೆ ಹೊಂದಿರಬೇಕು, ಶಿಕ್ಷಕರ ಪರೀಕ್ಷೆ ಬರೀಬೇಕು ಅಥವಾ ನೈಪುಣ್ಯತೆ ಹೊಂದಿರಬೇಕು. ಅಂಥವರಿಗೆ ಮಾತ್ರ ನೀವು ಮುಂದಿನ ಹಂತಕ್ಕೆ ಕೊಡಬೇಕು. ಈಗಾಗಲೇ ಹೈಸ್ಕೂಲ್ ಶಿಕ್ಷಕರ ಸಂಘದವರು ಕೊಪ್ಪಳದಲ್ಲಿ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಈಗ ಬರುವಂಥ ಮಕ್ಕಳಿಗೆ ಅಕ್ಷರಾಭ್ಯಾಸವೇ ಇಲ್ಲ ಎನ್ನುವಂಥದ್ದು. ಈ ಅಕ್ಷರಾಭ್ಯಾಸ ಇಲ್ಲದ ಮಕ್ಕಳನ್ನು ಇಟ್ಟುಕೊಂಡು SLCಯಲ್ಲಿ ಬಂದು ನಾವು SLCಯಲ್ಲಿ ಮಾರ್ಕ್ ಕೊಡಬೇಕು ಎನ್ನುವುದು ಅಥವಾ ಪಾಸ್ ಮಾಡಬೇಕು ಎನ್ನುವಂಥ ಈ ಒಂದು ಒತ್ತಡವನ್ನು ಶಿಕ್ಷಕರಿಗೆ ಕೊಡ್ತಾ ಇದ್ದಾರೆ. ಈ ಒತ್ತಡಕ್ಕಿಂತಲೂ ನೀವು ಕೆಳಗಿನ ಹಂತದಲ್ಲಿ ಏನಿದೆ ಮಕ್ಕಳು, ಆ ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ವ್ಯವಸ್ಥೆ ಆಗಬೇಕಾಗಿದೆ. ಅದು ಆಗ್ತಾ ಇಲ್ಲ. ಇವರ ಸಂಘದವರ ಒತ್ತಡಕ್ಕೆ ಮಣಿದು ಸರ್ಕಾರ ಇಂತಿಂಥ ಒಂದೊಂದು ನಿಯಮಗಳನ್ನು ಬದಲಾವಣೆ ಮಾಡ್ತಾ ಹೋಗೋದಕ್ಕಿಂತ ಅಲ್ಲಿಯ ಮಕ್ಕಳಿಗೆ ಪೂರಕವಾಗಿ ಅಥವಾ ಶಾಲೆಯಲ್ಲಿರುವಂಥ ಮಕ್ಕಳಿಗೆ ಪೂರಕವಾಗಿ ಸರ್ಕಾರ ನಿಯಮಗಳನ್ನು ಮಾಡಬೇಕಾಗ್ತದೆ. ಆದರೆ ಸರ್ಕಾರ ಈಗ ಮಾಡ್ತಾ ಇರೋದೆಲ್ಲ ಸಂಘಕ್ಕೆ ಪೂರಕವಾದಂತಹ ವ್ಯವಸ್ಥೆಗಳು ಅಂತ ಕಾಣ್ತಾ ಇದೆ. ಯಾಕೆಂತೇಳಿ ನೋಡಿ, ಈಗ ಅಧಿಸೂಚನೆ ಹೊರಡಿಸಿದ ಮೊದಲೇ ಶಿಕ್ಷಕರ ಸಂಘದವರು ಹೇಳಿದ್ದಾರೆ, ನಾವು ನಮ್ಮ ಒತ್ತಡದಿಂದ ಈಗ ಸರ್ಕಾರ ಬದಲಾವಣೆಯನ್ನು ಮಾಡಿ ನಿಯಮಗಳನ್ನು ಬದಲಾವಣೆ ಮಾಡಿದೆ ಅಂತ ಹೇಳುವಂತ ಹಾಕಿದ್ದಾರೆ. ಈ ಹಿಂದೆ ಮುಖ್ಯ ಶಿಕ್ಷಕರು ಇಲ್ಲದೆ ಇದ್ದಾಗ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೂ ಪಾಠ ಮಾಡಿ ಎಂದು ಹೇಳಿದಾಗ ಅದು ನಮ್ಮಿಂದ ಸಾಧ್ಯವಿಲ್ಲ ಎಂದು ನಾನಾ ಸಬೂಬು ನೀಡಿ ತಪ್ಪಿಸಿಕೊಳ್ತಿದ್ದ ಅದೇ ಶಿಕ್ಷಕರು ಇಂದು ಪ್ರಮೋಷನ್ ಕೊಡ್ತೇವೆ ಎಂದಾಗ ನಾನ್ ರೆಡಿ ಅಂತ ಬರ್ತಾ ಇದ್ದಾರೆ. ಆಗ ಸಾಮರ್ಥ್ಯ ಇಲ್ಲ ಎನ್ನುತ್ತಿದ್ದವರಲ್ಲಿ ಈಗ ಕೌಶಲ್ಯ ಬೆಳೆದಿದ್ದಾದರೂ ಹೇಗೆ ಎಂಬ ಪ್ರಶ್ನೆ ಏಳುವುದಿಲ್ಲವೇ?
ಹೈಸ್ಕೂಲಿಗೆ ನೇರವಾಗಿ ಬಡ್ತಿ ಕೊಡಬೇಕು ಅಂತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಬೇಡಿಕೆಯನ್ನು ಮನ್ನಣೆ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂತ ಹೇಳಿದರೆ, ಪ್ರೌಢಶಾಲೆಯ ಕಲಿಕೆ ಅಂತ ಹೇಳುವಂಥದ್ದು ಮಕ್ಕಳ ಜೀವನವನ್ನು ರೂಪಿಸಬಹುದಾದಂಥ ಕಲಿಕೆ. ಹೇಗೆ ಪ್ರಾಥಮಿಕ ಶಾಲೆ ಒಂದು ಫೌಂಡೇಶನ್ ಆಗಿದೆಯೋ, ಆ ಫೌಂಡೇಶನ್ನ ಮೇಲೆ ಅವರ ಜೀವನ ಮತ್ತು ಗುರಿ ತಲುಪಲಿಕ್ಕೆ ಅವರಿಗೆ ಕಲಿಕೆಗೆ ಆಧಾರ ಆಗುವುದು ಆ ವಿಷಯಾಧಾರಿತವಾಗಿ ಅವರು ಕಲಿಯುವಂಥದ್ದು ಪ್ರೌಢಶಾಲೆಯಲ್ಲಿ. ಪ್ರೌಢಶಾಲೆಯ ಶಿಕ್ಷಣದ ಗುಣಮಟ್ಟ ಚೆನ್ನಾಗಿರಬೇಕು ಅಂದರೆ ಶಿಕ್ಷಕರ ವಿಷಯ ಜ್ಞಾನ, ಅದರ ಆಳ ತುಂಬ ಚೆನ್ನಾಗಿರ್ಬೇಕು. ಮಗು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸುವುದರಿಂದ ಹಿಡಿದು ಇನ್ನೂ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಮಗುವನ್ನು ಗೈಡ್ ಮಾಡುವ ರೀತಿಯಲ್ಲಿ ಇರಬೇಕು. ಇದೇ PhD ಶಿಕ್ಷಕರು ಅದನ್ನು ಒಪ್ಪಿಕೊಳ್ತಾ ಇಲ್ಲ. ನಾವು ಪ್ರಭಾರ ಮಾಡಲಿಕ್ಕೆ ಅವರು ಒಪ್ಪಿಕೊಳ್ತಾ ಇಲ್ಲ. ಯಾಕೆ ಒಪ್ಪಿಕೊಳ್ತಾರೆ? ಅವರು ಮೊದಲ ಅಂತ ಹೇಳೋದು ನಮಗೆ ಮೊಬೈಲ್ ಉಪಯೋಗಿಸಲಿಕ್ಕೆ ಆಗೋದಿಲ್ಲ, ಆನ್ಲೈನ್ ವ್ಯವಸ್ಥೆಗಳು ಇದೆ, ಅದನ್ನು ನಮಗೆ ಸರಿ ಮಾಡಲಿಕ್ಕೆ ಆಗುತ್ತಿಲ್ಲ, ಮತ್ತು ಅಕ್ಷರ ದೋಷ ಲೆಕ್ಕ ಬರೆಯಲಿಕ್ಕೆ ಸರಿ ಆಗ್ತಾ ಇಲ್ಲ, ಇಂಥದ್ದೆಲ್ಲ ದೂರುಗಳನ್ನಿಟ್ಟುಕೊಂಡು ಪ್ರಭಾರದಿಂದ ಹಿಂದೆ ಸರಿಯುವಂಥವರು. ಈಗ ಬಡ್ತಿ ಅಂತ ಬಂದಾಗ ಅವರೆಲ್ಲರಿಗೂ ಈಗ ಬಡ್ತಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಸರ್ಕಾರ. ಮತ್ತು TET ಎಕ್ಸಾಮ್ ಎನ್ನುವಂಥದ್ದು ಈಗ ಇವತ್ತು ನಿನ್ನೆಯಿಂದ ಬಂದದ್ದೇನಲ್ಲ. 2009 ರೈಟ್ ಟು ಎಜುಕೇಷನ್ ಆ್ಯಕ್ಟಲ್ಲೇ ಇದೆ. TET ಎಕ್ಸಾಮ್ ಅನ್ನು ಬರೀಬೇಕು, ಶಿಕ್ಷಕರಂತ ಆಗಬೇಕಾದರೆ ಅವರು TET ಎಕ್ಸಾಮ್ ಬರೀಬೇಕು ಎನ್ನುವಂಥದ್ದು. ಅದನ್ನೆಲ್ಲ ಇಷ್ಟು ವರ್ಷ 15-16 ವರ್ಷದಿಂದ ಪರೀಕ್ಷೆ ಬರೆಯದೆ ಈಗ ವಯಸ್ಸಾಗಿದೆ ನಮಗೆ, ಅಥವಾ ನಾವು ಈಗ ಬರೆಯುವುದಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಇವರು ಶಿಕ್ಷಕರಿದ್ದಾರೆ. ನಾವು ಸರ್ಕಾರಿ ಶಾಲೆಯ ಪೋಷಕರುಗಳಾಗಿ SDMC ಅವರಾಗಿ ಏನು ಹೇಳ್ತೇವೆ ಅಂತ ಹೇಳಿದರೆ, ಅರ್ಹ ವ್ಯಕ್ತಿ ಆ ನಾಯಕತ್ವದ ಜಾಗಕ್ಕೆ ಬರಬೇಕು. ಯಾಕೆಂತ ಹೇಳಿದರೆ ಸರ್ಕಾರಿ ಶಾಲೆಗಳ ಶಿಕ್ಷಣದ ಗುಣಮಟ್ಟದ ಕುಸಿತಕ್ಕೆ ಕಾರಣವೇ ನಾಯಕತ್ವದಲ್ಲಿ ಇರುವಂತಹ ಸಮಸ್ಯೆಗಳು. ಯಾಕೆಂತಂದರೆ ಅವರಿಗೆ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾವುದೇ ಒಂದು ಡಿಜಿಟಲ್ ಕೆಲಸಗಳಿರ್ಬೋದು, ಇವುಗಳಿಂದೆಲ್ಲ ಅವರು ಬಹಳ ನಾವು ತೊಂದರೆಗೊಳಗಾಗಿದ್ದೇವೆ, ಒತ್ತಡದಲ್ಲಿದ್ದೇವೆ, ಪಾಠ ಮಾಡಲಿಕ್ಕೆ ಬಿಡಿ ನಮ್ಮನ್ನು ಏನೇನೋ ಹೇಳ್ತಾ ಇದ್ದಾರೆ. ಅಂಥವ್ರು ಏನು ಹೇಳ್ತಿದ್ದಾರೆ ಅಂದರೆ, ಪ್ರಭಾರದಲ್ಲಿ ಇದ್ದಾಗ ನಮಗೆ ಮುಖ್ಯ ಗುರುಗಳ ಹುದ್ದೆ ಬೇಡ, ನಾವು ವಹಿಸಿಕೊಳ್ಳೋದಿಲ್ಲ, ಬಡ್ತಿಯಲ್ಲಿ ಬಂದರೆ ನಾವು ವಹಿಸಿಕೊಳ್ತೇವೆ. ಹಾಗಿದ್ರೆ ಒಂದು ಪ್ರಶ್ನೆ ಏನು ಅಂತಂದರೆ, ಮುಖ್ಯ ಗುರುಗಳ ಹುದ್ದೆ ಜವಾಬ್ದಾರಿಯೋ ಅಥವಾ ಅಧಿಕಾರವೋ ಅಂತೇಳಿ ಅರ್ಥ ಆಗ್ತಿಲ್ಲ. ಅಧಿಕಾರವಾಗಿ ಬಂದಾಗ ಮಾತ್ರ ನಾವು ಸ್ವೀಕರಿಸ್ತೇವೆ. ನಮ್ಮ ಆ ಜಾಗದಲ್ಲಿ ಯಾರೂ ಇಲ್ಲ ಮಾಡಲಿಕ್ಕೆ, ಇದು ನನ್ನ ಜವಾಬ್ದಾರಿ, ಶಾಲೆಗೋಸ್ಕರ ಮಾಡಬೇಕು ಅಂತಿದ್ರೆ ನಾನು ಮಾಡೋದಿಲ್ಲ ಅಂತ ಅವರು ನೇರವಾಗಿ ಹೇಳ್ತಾ ಇದ್ದಾರೆ. ತತ್ವ ಗುಣವೂ ಇದೆ. ಅವರೊಂದು ಮುಖ್ಯ ಗುರುಗಳ ಹುದ್ದೆಯನ್ನು ನಿರ್ವಹಿಸುವಾಗ ಸಹ ಎಲ್ಲವನ್ನು ಸಮರ್ಥವಾಗಿ ನಿಭಾಯಿಸಿಕೊಂಡು, ಮುಖ್ಯ ಗುರುಗಳ ಹುದ್ದೆ ನಿಭಾಯಿಸುವುದು ಮಾತ್ರ ಅಲ್ಲ ಶಿಕ್ಷಕರ ಜವಾಬ್ದಾರಿ, ಮುಖ್ಯ ಜವಾಬ್ದಾರಿಯೇ ಪಾಠ ಮಾಡುವಂಥದ್ದು. ಪಾಠ ಮಾಡಿಕೊಂಡು ಮುಖ್ಯ ಗುರುಗಳ ಹುದ್ದೆಯನ್ನು ನಿಭಾಯಿಸಲಿಕ್ಕೆ ಒಂದು ಅರ್ಹತೆ ಬೇಕು. ಸೊ ನಮ್ಮ ರಿಕ್ವೆಸ್ಟ್ ಏನು ಅಂತಂದರೆ, ಆ ರೀತಿಯ ಬಡ್ತಿಯನ್ನು ಕೊಡುವ ಬದಲು ಮುಖ್ಯ ಗುರುಗಳ ಹುದ್ದೆಗೂ ಸಹ ಒಂದು ಕನಿಷ್ಠ ಮಾನದಂಡವು ಅಥವಾ ಏನೋ ಒಂದು ಮೌಲ್ಯಮಾಪನವನ್ನು ಇಲಾಖೆ ನಡೆಸುತ್ತವೇ ಗಮನ ಹರಿಸಬೇಕು. ಯಾರಿಗೆ ಅರ್ಹತೆ ಇದೆ, ಯಾರಿಗೆ ಕ್ಷಮತೆ ಇದೆ, ಯಾರು ಮುಖ್ಯ ಗುರು ಆಗುವುದರಿಂದ ಅವರ ಶಿಕ್ಷಕ ವೃತ್ತಿಗೆ ಯಾವುದೇ ರೀತಿಯ ಚ್ಯುತಿ ಬರುವುದಿಲ್ಲ, ಯಾವುದೇ ರೀತಿಯಲ್ಲಿ ಅಲ್ಲಿ ಅನ್ಬ್ಯಾಲೆನ್ಸ್ ಆಗುವುದಿಲ್ಲ, ಅವರು ಅಂಥವರಿಗೆ ಅವಕಾಶ ಕೊಡುವ ಹಾಗೆ ಮಾಡಬೇಕು. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ, ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.